ನಿಮ್ಮ ಕಣ್ಣು ದೇಹಕ್ಕೆ ದೀಪವಾಗಿದೆ. ಆತ್ಮಿಕವಾದ ರೀತಿಯಲ್ಲಿ ದೇವರು ಸಾಮ್ಯ ರೂಪವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದು ಯಾವ ಸಾಮ್ಯದಲ್ಲಿದೆ ಎಂಬುದಾಗಿ ಸತ್ಯವೇದದ ವಚನದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯ 14 ವಚನದಿಂದ 16ನೇ ವಚನದವರೆಗೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಟ್ಟದ ಮೇಲೆ ಇರುವ ಪಟ್ಟಣವು ಮರೆಯಾಗಿರಲಾರದು. ಇಲ್ಲವೇ ಮನುಷ್ಯರು ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಡದೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಆಮೇನ್. ಇದರಲ್ಲಿ ದೇವರು 14 ವಚನ ಹೇಳುತ್ತೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆ ಬೆಳಕು ಯಾರು, ಮತ್ತು ದೀಪಸ್ತಂಭ ಯಾರು, ಮತ್ತು ಅದು ಯಾವ ರೀತಿಯಾಗಿ ಬೆಳಕನ್ನು ಕೊಡಬೇಕು ಆ ದೀಪವು ಎಂಬುದಾಗಿ ನಮ್ಮ ಮುಂದಿನ ವಚನಗಳಲ್ಲಿ ನೋಡೋಣ. ಜ್ಞಾನೋಕ್ತಿ 4ನೇ ಅಧ್ಯಾಯ 18ನೇ ವಚನ. 18ನೇ ವಚನ ಹೇಳುತ್ತೆ, ಆದರೆ ಸಂಪೂರ್ಣವಾದ ದಿನಕ್ಕೆ ಹೆಚ್ಚೆಚ್ಚಾಗಿ ಹೊಳೆಯುವ ದೀಪದಂತೆ ನ್ಯಾಯವಂತರ ದಾರಿ ಹೊಳೆಯುವುದು. ಆಮೇನ್. ನೀತಿವಂತರ ನ್ಯಾಯವಾದ ದಾರಿಯಲ್ಲಿ ನಡೀಬೇಕು ಅಂತ ಹೇಳುವಾಗ ಯಾವ ರೀತಿ ಬೇಕು, ನಮಗೆ ಒಂದು ದೀಪವಾಗಿದೆ. ಒಂದು ಮಾರ್ಗವನ್ನು ನಡಿಬೇಕು ಅನ್ನುವಾಗ, ಕತ್ತಲೆಯಲ್ಲಿರುವಾಗ ನಮಗೆ ದೀಪ ಅವಶ್ಯಕತೆ ಆಗಿದೆ, ಬೆಳಕು ಅವಶ್ಯಕತೆ ಆಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ಬೋದು. ಮತ್ತು ಯೋಹಾನ 8ನೇ ಅಧ್ಯಾಯ 12ನೇ ವಚನ. 12ನೇ ವಚನ, ತರುವಾಯ ಯೇಸು ತಿರುಗಿ ಮಾತನಾಡಿ ಅವರಿಗೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಜೀವದ ಬೆಳಕನ್ನು ಹೊಂದುವನು ಎಂದು ಹೇಳಿದನು. ಆಮೇಲೆ ದೇವರು ಮತ್ತೆ ಮಾತನಾಡುವಾಗ ಹೇಳ್ತಿದ್ದಾರೆ, ನಾನೇ ಲೋಕಕ್ಕೆ ಬೆಳಕು. ನಾವು ಮತ್ತಾಯ 5 ಅಧ್ಯಾಯ 14 ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿದ್ದಾರೆ. ನಾವು ಯೇಸಪ್ಪನಲ್ಲಿ ಬರುವಾಗ, ನಾವು ಸ್ವಂತ ರಕ್ಷಕನಾಗಿ ಯೇಸಪ್ಪನ ತಿಳಿದುಕೊಳ್ಳುವಾಗ, ಸ್ವೀಕರಿಸಿಕೊಳ್ಳುವಾಗ ದೇವರು ಮೊದಲಾಗಿ ಬೆಳಕಾಗಿದ್ದಾರೆ. ಜೊತೆಗೆ ಆತನನ್ನು ಯೇಸಪ್ಪನ ಹಿಂಬಾಲಿಸುವಾಗ ಎಷ್ಟು ಮಾತ್ರಕ್ಕೂ ನಾವು ಕತ್ತಲೆ ನಡೆಯುವುದಿಲ್ಲ. ಆತನ ಜೀವ ಬೆಳಕಾಗಿದ್ದಾನೆ, ಅದನ್ನು ಹೊಂದ್ಕೋಬೇಕೆಂಬುದಾಗಿ ದೇವರು ಹೇಳ್ತಿದ್ದಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಆಮೇನ್. ಇಲ್ಲಿ ಯೇಸುಸ್ವಾಮಿ ಬೆಳಕಾಗಿದ್ದಾರೆ ಅಂತ ಹೇಳುವಾಗ ಆತನ ಮಕ್ಕಳಾಗ ನಾವು ಸಹ ಈ ಲೋಕಕ್ಕೆ ಬೆಳಕಾಗಿದ್ದೇವೆ. ನೆಕ್ಸ್ಟು ಫಿಲಿಪ್ಪ 2ನೇ ಅಧ್ಯಾಯ 15ನೇ ವಚನ. 15ನೇ ವಚನ ಹೇಳುತ್ತೆ, ಹೀಗೆ ನೀವು ದೋಷವಿಲ್ಲದವರು, ಕೇಡು ಮಾಡದವರು, ನಿಂದಾರಹಿತರು ಆದ ದೇವಪುತ್ರರಾಗಿ ವಕ್ರವುಳ್ಳ ದುಷ್ಟ ಜನಾಂಗದ ಮಧ್ಯದಲ್ಲಿ ಜೀವದಾಯಕ ವಾಕ್ಯವನ್ನು ಹಿಡಿದುಕೊಂಡು ಲೋಕದಲ್ಲಿ ಬೆಳಕುಗಳಂತೆ ಹೊಳೆಯುವವರಾಗಿದ್ದೀರಿ. ಆಮೇಲೆ ಇಲ್ಲಿ ವಾಕ್ಯ ಹೇಳುತ್ತೆ, ದೋಷವಿಲ್ಲದವರು, ಕೇಡು ಮಾಡದವರು. ಇವಾಗ ನಾವು ಒಂದು ಬೆಳಕು ಅನ್ನುವಾಗ ಅಲ್ಲಿ ಯಾವುದೋ ಒಂದು ಕೆಟ್ಟತನ ಇರೋದಿಲ್ಲ, ಯಾವ ರೀತಿ ಹಿಂಸೆ ಇರುವುದಿಲ್ಲ, ಎಲ್ಲವೂ ಕಾಣಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ನಾವು ಯೇಸಪ್ಪ ಬಳಿ ಬರುವಾಗ ಆತನ ಬೆಳಕಾಗಿದ್ದಾರೆ, ನಾವು ದೇವ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ಈ ಕಾಲದಲ್ಲಿ ನಡೆಯುವಾಗ ನಾವು ದುಷ್ಟ ಜನಾಂಗದ ಮಧ್ಯದಲ್ಲಿ ನಾವು ಜೀವಿಸುವಾಗ ಜೀವದಾಯಕ ವಾಕ್ಯ, ಯೇಸಪ್ಪನ ಮಾತು, ಆತನ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಹೇಳಿದ್ದಾರೆ. ಆತನ ಮಕ್ಕಳಾದ ನಾವು ಸಹ ಲೋಕಕ್ಕೆ ಬೆಳಕಾಗಿದ್ದೇವೆ. ಆ ವಾಕ್ಯವನ್ನು, ಜೀವದಾಯಕವಾದ ವಾಕ್ಯವನ್ನು ಹಿಡಿದುಕೊಂಡು ನಾವು ಲೋಕದಲ್ಲಿ ಬೆಳಗುವಂತೆ ಹೊಳೆಯುವರಾಗಿದ್ದೀರಿ. ನಾವು ಒಂದು ಪ್ರಕಾಶಮಾನವಾಗಿ, ಹೇಗೆ ದೀಪವು ಪ್ರಕಾಶಮಾನವಾಗಿ ಎಲ್ಲ ಕಡೆ ಬೆಳಕನ್ನು ತೋರಿಸ್ಕೊಡುತ್ತೋ ಅದೇ ರೀತಿ ನಾವು ಜೀವದಾಯಕದ ವಾಕ್ಯವನ್ನು ಹಿಡಿದುಕೊಂಡು ಈ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ್ದಾರೆ. ಎರಡನೇದಾಗಿ ಮಾರ್ಕ 4ನೇ ಅಧ್ಯಾಯ 21 ಮತ್ತು 22ನೇ ವಚನ. ಆತನು ಅವರಿಗೆ, ದೀಪವನ್ನು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದಕ್ಕೆ ತರುವುದುಂಟೋ, ದೀಪಸ್ತಂಭದ ಮೇಲೆ ಇಡುವುದಕ್ಕೆ ಅಲ್ಲವೋ? ಯಾಕಂದರೆ ಪ್ರಕಟವಾಗದಂತೆ ಅಡಗಿಸಲ್ಪಟ್ಟದ್ದು ಯಾವುದೂ ಇಲ್ಲ, ಇಲ್ಲವೇ ರಹಸ್ಯವಾಗಿ ಇಡಲ್ಪಟ್ಟದ್ದು ಯಾವುದು ಬಹಿರಂಗವಾಗದೇ ಇರಲಾರದು. ಇಲ್ಲಿ ವಾಕ್ಯ ಹೇಳುತ್ತೆ, ಒಂದು ದೀಪವನ್ನು ನಾವು ಹಚ್ಚುವಾಗ ಅದನ್ನು ಕೊಳಗದಳಾಗಲಿ ಮಂಚದ ಕೆಳಗಾಗಲಿ ನಾವು ಇಡೋದಿಲ್ಲ. ಅದೇ ರೀತಿಯಾಗಿ ನಾವೇನು ಮಾಡ್ತೀವಿ, ಎಲ್ಲ ಕಡೆ ಕತ್ತಲಿರುವಾಗ ಒಂದು ಬೆಳಕು ಬರಲಿ ಎಂಬುದಾಗಿ ಆ ದೀಪವನ್ನು ಆ ದೀಪಸ್ತಂಭದ ಮೇಲೆ ಇಡ್ತೀವಿ ನಾವು. ಅದೇ ರೀತಿಯಾಗಿ ನಾವು ಈ ದಿನದಲ್ಲಿ ನಾವು ರಹಸ್ಯವಾಗಿ ದೇವ್ರ ಮನೆ ಯಾವುದೂ ಕೊಟ್ಟಿಲ್ಲ. ಯಾವುದೋ ಒಂದು ಕ್ವಶನ್ಗೆ ಒಂದು ಉತ್ತರ ದೇವರು ಇಟ್ಟಿದ್ದಾರೆ. ಅದು ದೇವರು ವಾಕ್ಯದಲ್ಲಿ ಓದುವಾಗ ಅದಕ್ಕೆಲ್ಲವೂ ಅರ್ಥವು ಮತ್ತು ಉತ್ತರವು ಸಿಗುವಂಥದ್ದಾಗಿದೆ. ಮತ್ತಾಯ 10ನೇ ಅಧ್ಯಾಯ 26ನೇ ವಚನ ಮತ್ತು 27ನೇ ವಚನ. ಆದ್ದರಿಂದ ಅವರಿಗೆ ಹೆದರಬೇಡಿರಿ, ಯಾಕಂದರೆ ಪ್ರಕಟಿಸಲ್ಪಡದಂತೆ ಯಾವುದೂ ಮುಚ್ಚಲ್ಪಡುವುದಿಲ್ಲ, ತಿಳಿಯಲ್ಪಡದಂತೆ ಯಾವುದೂ ಮರೆಯಾಗುವುದಿಲ್ಲ. ನಾನು ನಿಮಗೆ ಕತ್ತಲೆಯಲ್ಲಿ ಯಾವುದನ್ನು ಹೇಳುತ್ತೇನೋ ಅದನ್ನು ನೀವು ಬೆಳಕಿನಲ್ಲಿ ಮಾತನಾಡಿರಿ. ನೀವು ಕಿವಿಯಲ್ಲಿ ಯಾವುದನ್ನು ಕೇಳುತ್ತೀರೋ ಅದನ್ನು ಮಾಳಿಗೆಗಳ ಮೇಲೆ ಸಾರಿರಿ. ಆಮೇನ್. ಇಲ್ಲಿ
ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಮಾತನಾಡುವಾಗ ಅವರು ಹೇಳುವಂಥದ್ದು ವಿಷಯವಾಗಿದೆ, ಹೆದರಬೇಡ್ರಿ, ಏಕೆಂದರೆ ಪ್ರಕಟಿಸಲ್ಪಡದಂತೆ ಯಾವುದು ಮುಚ್ಚಲ್ಪಡುವುದಿಲ್ಲ ಮತ್ತು ತಿಳಿಯಲ್ಪಡದಂತೆ ಯಾವುದು ಮರೆಯಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ದೇವರು ಎಲ್ಲವನ್ನು ಬೆಳಗಿಂದ ಸಂಜೆವರೆಗೂ ಆತನು ಶಿಷ್ಯರ ಸಂಗಡ ಎಲ್ಲ ಕಡೆ ಊರುಗಳಲ್ಲಿ ಪಟ್ಟಣಗಳಲ್ಲಿ ಸುವಾರ್ತೆ ಸಾರುವಂತ ಹೋಗುವಾಗ ಮತ್ತು ಅನೇಕ ರೋಗಗಳಲ್ಲಿರುವಂತೆ ಇರುವಂಥ ಜನರನ್ನು ಸ್ವಸ್ಥಪಡಿಸುತ್ತಿರುವಾಗ ತನ್ನ ಜೊತೆ ಶಿಷ್ಯರಿರುವಂತರಾಗಿದ್ದರು. ರಾತ್ರಿಯಾದ ಸಮಯದಲ್ಲಿ ಅವರೆಲ್ಲರೂ ಒಂದುಗೂಡಿ ಯೇಸು ಸ್ವಾಮಿ ಜೊತೆ ಎಲ್ಲ ಶಿಷ್ಯರು ಒಂದುಗೂಡಿ ಕುಳಿತುಕೊಳ್ಳುವಾಗ ಆತನ ಎಲ್ಲ ವಿಷಯಗಳನ್ನು ಸಾಮ್ಯ ರೂಪವಾಗಿ ಹೇಳುವಂಥದ್ದೆಲ್ಲವನ್ನು ಅವ್ರನ್ನ ಸಂಜೆ ಬಂದು ರಾತ್ರಿಯಲ್ಲಿ ಎಲ್ಲರೂ ಕೇಳ್ತಾರೆ, ಇದು ಅರ್ಥವೇನು ಎಂಬುದಾಗಿ ಹೇಳುವಾಗ ಯೇಸು ಎಲ್ಲದ ಅರ್ಥವನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ, ನಿಮಗೆ ಕತ್ತಲೆ ಯಾವುದನ್ನು ಹೇಳುತ್ತೇನೋ ಅದು ನೀವು ಬೆಳಕಿನಲ್ಲಿ ಮಾತನಾಡಿರಿ, ನೀವು ಕಿವಿಯಲ್ಲಿ ಯಾವುದನ್ನು ಕೇಳುತ್ತೀರೋ ಅದನ್ನು ಮಾಳಿಗೆಗಳ ಮೇಲೆ ಸಾರಿರಿ. ನಾವು ಪ್ರತಿಯೊಂದು ವಾಕ್ಯಗಳು ಓದುವಾಗ ಬರೀ ನಮ್ಮಲ್ಲಿ ಇಟ್ಟುಕೊಳ್ಳೋದೆ ಅನೇಕರಿಗೊಂದು ಸುವಾರ್ತೆ ಮೂಲಕವಾಗಿ, ಒಂದು ಪ್ರಾರ್ಥನೆ ಮೂಲಕವಾಗಿ, ವಾಕ್ಯದಲ್ಲಿ ಬಲಪಡಿಸೋದ್ರ ಮೂಲಕವಾಗಿ ನಾವು ಹೇಳಬೇಕು, ಸಾರಬೇಕು, ಆತನ ಸುವಾರ್ತೆನ ಸಾರಬೇಕೆಂಬುದಾಗಿ ಅರ್ಥವಾಗಿದೆ. 1 ಕೊರಿಂಥ 4ನೇ ಅಧ್ಯಾಯ 5ನೇ ವಚನ. ಆದ್ದರಿಂದ ಕಾಲಕ್ಕೆ ಮೊದಲು ಕರ್ತನು ಬರುವ ತನಕ ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. ಆತನು ಕತ್ತಲೆಯಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು ಮತ್ತು ಹೃದಯದ ಆಲೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆಗ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ಆಮೇನ್. ಇಲ್ಲಿ ವಾಕ್ಯದಲ್ಲಿ ನಾವು ಯಾವುದನ್ನು ತೀರ್ಪು ಮಾಡಬೇಡಿ, ನೀವು ಕಾಲಕ್ಕೆ ಮೊದಲು, ಇದು ಸರಿನೋ ತಪ್ಪೋ ತಿಳಿದಿಲ್ಲ ನಿಮಗೆ, ಆದರೂ ನೀವು ತುಂಬ ಮೊದಲು ಆತುರಪಟ್ಟು ನೀವು ತೀರ್ಪು ಮಾಡಬೇಡ್ರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. ಕತ್ತಲೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳನ್ನ ದೇವರು ಎಲ್ಲವನ್ನೂ ತಿಳಿಯುವ ದೇವರಾಗಿದ್ದಾರೆ. ಹೃದಯವನ್ನು, ಯೋಚನೆಗಳನ್ನು ದೇವರು ತಿಳಿಯುವ ದೇವರಾಗಿದ್ದಾರೆ, ತಿಳಿದಿರುವ ದೇವರಾಗಿದ್ದಾರೆ. ಪ್ರತಿಯೊಬ್ಬನು ಬರತಕ್ಕ ಹೊಗಳಿಕೆಯು ಅದು ದೇವರಿಂದ ಮಾತ್ರವೇ ಆಗಿದೆ. ನೆಕ್ಸ್ಟ್ ಲೂಕ 8ನೇ ಅಧ್ಯಾಯ 16 ಮತ್ತು 17ನೇ ವಚನ. ದೀಪವನ್ನು ಹಚ್ಚಿ ಯಾರು ಅದನ್ನು ಪಾತ್ರೆಯಿಂದ ಮುಚ್ಚುವುದಿಲ್ಲ, ಇಲ್ಲವೇ ಮಂಚದ ಕೆಳಗೆ ಇಡುವುದಿಲ್ಲ. ಆದರೆ ಒಳಗೆ ಪ್ರವೇಶಿಸುವವರು ಬೆಳಕನ್ನು ನೋಡುವಂತೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಪ್ರಕಟವಾಗದೆ ಮರೆಯಾಗಿರುವಂಥದ್ದು ಒಂದೂ ಇರುವುದಿಲ್ಲ, ಇಲ್ಲವೇ ತಿಳಿಯಲ್ಪಡದೆಯೂ ಬಯಲಿಗೆ ಬಾರದೆಯೂ ಇರುವ ರಹಸ್ಯವೂ ಯಾವುದೂ ಇಲ್ಲ. ಈ ವಾಕ್ಯದಲ್ಲಿ ದೀಪಸ್ತಂಭದ ಮೇಲೆ ದೀಪವನ್ನು ನಾವು ಹೇಗೆ ಇಡ್ತೀವೋ ಅದೇ ರೀತಿಯಾಗಿ ಸಹ ಪ್ರತಿಯೊಂದೊಂದು ನಮಗೆ ದೇವರಿಗೆ ಮರೆಯಾಗಿರುವಂಥದ್ದು ಯಾವುದು ಒಂದೂ ಇಲ್ಲ ಅಂತೆ. ಆತನ ತಿಳಿದಲೇ ಇರುವುದು ಒಂದೂ ಇಲ್ಲ. ಎಲ್ಲವೂ ಒಂದು ವಾಕ್ಯ ಹೇಳುತ್ತೆ, ನಮ್ಮ ಹೃದಯವು ತೆರೆದಿಟ್ಟ ಪುಸ್ತಕದ ಹಾಗೆ ಎಲ್ಲ ರಹಸ್ಯಗಳು ದೇವರಿಗೆ ತಿಳಿದಿರುವುದಾಗಿದೆ. ಅದೇ ರೀತಿಗೆ ನಮ್ಮ ದೇಹ ಕತ್ತಲೆಯ ಕಾರಣ ನಮ್ಮ ಕಣ್ಣಾಗಿದೆ. ನಾವು ಒಳ್ಳೆಯದನ್ನು ನೋಡುವಾಗ ಒಳ್ಳೆಯದಾಗುವಂಥದ್ದಾಗಿದೆ, ಒಳ್ಳೆಯದನ್ನು ಬಯಸ್ತೇವೆ. ಆದರೆ ಯಾವಾಗ ನಮ್ಮ ಕಣ್ಣುಗಳು ಕೆಟ್ಟದನ್ನು ನೋಡುತ್ತೋ ಅದೇ ರೀತಿ ಕೆಟ್ಟದನ್ನು ಬಯಸುವಂಥದ್ದಾಗಿದೆ. ನಾವು ನೋಡುವಂಥ ವಿಷಯಗಳಲ್ಲಿ ಎಚ್ಚರಿಕೆ ಉಳ್ಳವರಾಗಿದ್ದು ನಾವು ದೇವರಿಗೆ ಭಯಪಡುವರಾಗಿ ಇರುವಂತೆ, ಜೊತೆಗೆ ಆತನ ಮೆಚ್ಚಿಕದ ಜೀವಿತವನ್ನು ನಾವು ಮಾಡಬೇಕು. ದೇವರಿಗೆ ಯಾವುದು ತಿಳಿದಿಲ್ಲ, ಯಾವುದು ಗೊತ್ತಿಲ್ಲ, ಯಾವುದು ಒಂದು ದೇವರಿಗೆ ರಹಸ್ಯವಾದದೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಲೂಕ 12ನೇ ಅಧ್ಯಾಯ 2ನೇ ವಚನ. ಯಾಕಂದರೆ ಪ್ರಕಟವಾಗದಂತೆ ಯಾವುದೂ ಮರೆಯಾಗಿರುವುದಿಲ್ಲ, ಇಲ್ಲವೇ ತಿಳಿಯುವುದಕ್ಕಾಗದಂತೆ ಯಾವುದೂ ಗುಪ್ತವಾಗಿರುವುದಿಲ್ಲ. ಈ ಲೋಕದಲ್ಲಿ ನಾವು ಮನುಷ್ಯರಿಗೆ ನೋಡ್ತಿಲ್ಲ, ಅವರು ನಮ್ಮನ್ನು ನೋಡ್ತಿಲ್ಲ. ನಾವು ಮಾಡುವಂಥದ್ದು ಕೆಟ್ಟ ಕೆಲಸ, ನಾವು ದೇವ್ರಿಗೆ ಇಷ್ಟವಿಲ್ಲದ ಕೆಲಸ, ಬಿಡು ದೇವ್ರು ನೋಡ್ತಿಲ್ಲ, ಮನುಷ್ಯ ನೋಡ್ತಿಲ್ಲ ಅನ್ನೋ ರೀತಿಯಾಗಿ ನಾವು ಇರೋದಿಲ್ಲ. ಯಾಕೆಂದರೆ ಯೇಸಪ್ಪ ಎಲ್ಲ ಕಡೆ ಇದ್ದಾರೆ, ಆತನು ಸರ್ವವ್ಯಾಪಿ. ನಾವು ಆತನಿಗೆ ಮರೆಯಾಗಿದ್ದು ಯಾವುದು ಮಾಡೋಕ್ಕೂ ಸಾಧ್ಯನೇ ಇಲ್ಲ, ಗುಪ್ತವಾಗಿರುವುದಕ್ಕೂ ಸಾಧ್ಯವಿಲ್ಲ. ಲೂಕ 11ನೇ ಅಧ್ಯಾಯ 33ರಿಂದ 36ನೇ ವಚನ. ಯಾರು ದೀಪವನ್ನು ಹಚ್ಚಿ ಗುಪ್ತ ಸ್ಥಳದಲ್ಲಾಗಲಿಲ್ಲವೇ ಕೊಳಗದೊಳಗಾಗಲಿ ಇಡುವುದಿಲ್ಲ, ಆದರೆ ಒಳಗೆ ಬರುವವರು ಬೆಳಕು ನೋಡುವಂತೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಕಣ್ಣು ಶರೀರದ ಬೆಳಕಾಗಿದೆ. ಆದ್ದರಿಂದ ನೀನು ಕಣ್ಣು ಶುದ್ಧವಾಗಿದ್ದರೆ ನಿನ್ನ ಶರೀರವೆಲ್ಲವೂ ತುಂಬ ಬೆಳಕಾಗಿರುತ್ತದೆ. ಅದು ಕೆಟ್ಟದಾಗಿದ್ದರೆ ನಿನ್ನ ಶರೀರವೂ ಸಹ ಕತ್ತಲೆಯಿಂದ ತುಂಬಿರುವುದು. ಆದ್ದರಿಂದ ನಿನ್ನಲ್ಲಿರುವ ಬೆಳಕು ಕತ್ತಲೆಯಾಗದಂತೆ ನೋಡಿಕೊ. ಆದ ಕಾರಣ ಯಾವ ಭಾಗದಲ್ಲಿಯೂ ಕತ್ತಲೆಯಾಗಿರದೆ ನಿನ್ನ ಶರೀರವೆಲ್ಲವೂ ಪೂರ್ಣವಾಗಿ ಬೆಳಕಾಗಿರುವುದಾದರೆ
ದೀಪವು ನಿನಗೆ ಬೆಳಕು ಕೊಡುವ ಪ್ರಕಾರ ಸಮಸ್ತವು ಬೆಳಕಾಗಿರುವುದು ಎಂದು ಹೇಳಿದನು. ಆಮೇಲೆ ವಾಕ್ಯ ಹೇಳುತ್ತೆ, ಯಾರು ದೀಪವನ್ನು ಹಚ್ಚಿ ಗುಪ್ತ ಸ್ಥಳದಾಗಲಿ ಕೊಳಗದೊಳಗೆ ಇಡುವುದಿಲ್ಲ, ಅದೇ ರೀತಿಯಾಗಿ ಎಲ್ಲರೂ ಒಳಗೆ ಬರುವ ಜನರೆಲ್ಲರಿಗೂ ಒಂದು ಬೆಳಕಾಗಿಲ್ಲ ಎಂಬುದಾಗಿ ಆ ದೀಪವನ್ನು ದೀಪಸ್ತಂಭ ಮೇಲೆ ಇಡ್ತಾರೆ ಅಷ್ಟೇ. ಅದೇ ರೀತಿಯಾಗಿ ನಮ್ಮ ಶರೀರಕ್ಕೆ ಕಣ್ಣು ದೀಪವಾಗಿದೆ, ಬೆಳಕಾಗಿದೆ. ನಿನ್ನ ಕಣ್ಣು ಶುದ್ಧವಾಗಿದ್ದರೆ ನಿನ್ನ ಶರೀರವೆಲ್ಲ ತುಂಬ ಬೆಳಕಾಗಿರುತ್ತದೆ. ಇಲ್ಲ ನಮ್ಮ ಕಣ್ಣೇ ಕೆಟ್ಟದಾಗಿರುವಾಗ ನನ್ನ ಶರೀರವು ಸಹ ಕತ್ತಲೆಯಿಂದ ತುಂಬಿರುತ್ತದೆ. ಜೊತೆಗೆ ನಿನ್ನಲ್ಲಿರೋ ಬೆಳಕು ಕತ್ತಲೆ ಆಗದಂತೆ ನೋಡಿಕೊ. ನಮ್ಮಲ್ಲಿರುವಂಥ ಕಣ್ಣು ಒಳ್ಳೆಯದನ್ನು ನೋಡುವಾಗ ಅದು ಒಳ್ಳೆಯದನ್ನು ಬಯಸುತ್ತೆ, ಕೆಟ್ಟದನ್ನು ನೋಡುವಾಗ ಕೆಟ್ಟದನ್ನು ಬಯಸುತ್ತೆ. ಅದಕ್ಕೆ ಎಚ್ಚರಿಕೊಳ್ಳೋರಾಗಿ ನಾವು ಬೆಳಕು ಕತ್ತಲೆ ಆಗದಂತೆ ನೋಡ್ಕೊ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದ ಕಾರಣ ಯಾವ ಭಾಗದಲ್ಲಿಯೂ ಕತ್ತಲೆ ಆಗಿರದೆ, ಯಾವುದೋ ಒಂದು ವಿಷಯದಲ್ಲೂ ನಾವು ನೋಡುವಂಥ ವಿಷಯದಲ್ಲಿ, ಓದುವಂಥ ವಿಷಯದಲ್ಲಿ, ನಡೆಯುವಂಥ ದಾರಿಯಲ್ಲೂ ಸರಿಯೇ ಯಾವುದೋ ಒಂದು ಕತ್ತಲೆಯಲ್ಲಿ ಹೋಗದಾಗೆ ನಮ್ಮ ಶರೀರವೆಲ್ಲ ಪರಿಪೂರ್ಣ ಬೆಳಕಾಗಿರಬೇಕೆಂಬುದಾಗಿರುವಾಗ ನಮ್ಮ ನೋಡುವಂಥದ್ದು ಪ್ರತಿಯೊಂದು ಒಳ್ಳೆಯದಾಗಿ ಇರಬೇಕು. ಆವಾಗಲೇ ನಮ್ಮ ದೇಹವೆಲ್ಲ ಬೆಳಕಾಗಿ ಪ್ರಕಾಶೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ದೀಪವು ನಿನ್ನ ಬೆಳಕು ಕೊಡುವ ಪ್ರಕಾರ, ಯಾವ ರೀತಿ ದೀಪ ಬೆಳಕು ಕೊಡುತ್ತೋ ಅದೇ ರೀತಿಯಾಗಿ ಸಮಸ್ತವು ಬೆಳಕಾಗಿರುವುದು. ಯಾವಾಗ ದೀಪ ಒಂದು ಕತ್ತಲೆಯಲ್ಲಿ ಇರುವಂಥ ಸ್ಥಳದಲ್ಲಿ ದೀಪನ ಇಟ್ಟುವಾಗ ತುಂಬ ಎಲ್ಲ ಕಡೆ ಪ್ರಕಾಶಮಾನವಾಗಿ ಬೆಳಕು ಕೊಡುತ್ತೋ ಅದೇ ರೀತಿಯಾಗಿ ನಮ್ಮ ಕಣ್ಣು ಕತ್ತಲೆ ಆಗದಂತೆ ನಾವು ಎಚ್ಚರಿಕೊಳ್ಳೋರಾಗಿ ನಾವು ಬೆಳಕಾಗಿ ಎಲ್ಲ ಕಡೆ ಒಳ್ಳೆಯದಾಗಿ ಇರಬೇಕು ಅನ್ನುವಾಗ ನಾವು ನೋಡುವಂಥ ವಿಷಯದಲ್ಲಿ ತುಂಬ ಎಚ್ಚರಿಕೊಳ್ಳೋರಾಗಿರಬೇಕು. ವಾಕ್ಯ ತಿಳಿಸ್ಕೊಡುತ್ತೆ. ಮತ್ತಾಯ 6ನೇ ಅಧ್ಯಾಯ 22 ಮತ್ತು 23ನೇ ವಚನ. ಕಣ್ಣು ಶರೀರದ ದೀಪವಾಗಿದೆ. ಆದ ಕಾರಣ ನಿನ್ನ ಕಣ್ಣು ಶುದ್ಧವಾಗಿದ್ದರೆ ನಿನ್ನ ಶರೀರವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ಶರೀರವೆಲ್ಲ ಕತ್ತಲಾಗಿರುವುದು. ಆದ್ದರಿಂದ ನಿನ್ನಲ್ಲಿರುವ ಬೆಳಕೆ ಕತ್ತಲಾಗಿರುವುದಾದರೆ ಆ ಕತ್ತಲು ಎಷ್ಟೋ ಅಧಿಕವಾದದ್ದಾಗಿರುವುದು. ಅಂದರೆ ನಾವು ಮತ್ತಾಯ 5, 6, 7 ವಾದ್ಯಗಳು ನೋಡೋದಾದರೆ ಇದೆಲ್ಲ ಒಂದು ಪರ್ವತದಲ್ಲಿ ಪ್ರಸಂಗ. ದೇವರು ಒಂದು ಉಪದೇಶಗಳ ಸುವಾರ್ತೆಗಳ ಮೂಲಕವಾಗಿ ಅಲ್ಲಿರೋ ಬರುವಂಥ ಜನರಿಗೆಲ್ಲ ದೇವರು ತೋರಿಸ್ಕೊಡ್ತಿದ್ದಾರೆ, ಅದನ್ನು ಪ್ರಸಂಗ ಮಾಡ್ತಿದ್ದಾರೆ. ಇದೆಲ್ಲ ಆತ್ಮಿಕ ವಿಷಯವಾಗಿ ಆತನು ಹೇಳ್ಕೊಡುತ್ತಿದ್ದಾನೆ. ಅದಕ್ಕಾಗಿ ನಮ್ಮ ಇವಾಗ ಒಂದು ಸಾಮ್ಯ ರೂಪದಲ್ಲಿ ಹೇಳುವಾಗ ನಮ್ಮ ದೇಹಕ್ಕೆ ಬೆಳಕು ಬೇಕಾ? ನಮ್ಮ ಕಣ್ಣೇ ಶರೀರದ ದೀಪವಾಗಿದೆ 22ನೇ ವಚನದಲ್ಲಿದೆ. ಆದ ಕಾರಣ ಕಣ್ಣನ್ನು ನೀವು ಶುದ್ಧವಾಗಿಟ್ಕೊಳ್ಳಿ, ನಿನ್ನ ಶರೀರವೆಲ್ಲವಾಗ ಬೆಳಕಾಗಿರುವುದು. ಇಲ್ಲ ನಿನ್ನ ಕಣ್ಣದ ಕೆಟ್ಟದಾಗಿದ್ದರೆ ಶರೀರವೆಲ್ಲ ಕತ್ತಲೆಯಾಗಿದೆ. ಆದ್ದರಿಂದ ನಿಮ್ಮ ಬೆಳಕು ಕತ್ತಲೆ ಯಾವುದು ತುಂಬ ಯೋಚಿಸಿಕೊಂಡು ನಾವಿರಬೇಕು, ಜೀವನ ಮಾಡಬೇಕೆಂಬುದಾಗಿ ತೋರಿಸ್ಕೊಡುತ್ತೆ. ಇದು ನಾವು ಈ ಸಾಮ್ಯ ರೂಪವಾಗಿ ದೇವರು ಅನೇಕ ವಿಷಯಗಳಲ್ಲಿ ಎಲ್ಲ ಪ್ರತಿಯೊಂದೊಂದು ದೇವರು ತೋರಿಸ್ಕೊಟ್ಟಿರುವಂಥ ಆತ್ಮಿಕ ವಿಷಯವಾಗ ರಹಸ್ಯಗಳನ್ನು ಈ ವಾಕ್ಯದ ಮೂಲಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಆಮೇನ್. ಚಿಕ್ಕ ಪ್ರಾರ್ಥನೆ ಮೂಲಕವಾಗಿ ಮುಗಿಸೋಣ. ಏಸಪ್ಪ ಸ್ತೋತ್ರ ಕರ್ತನಪ್ಪ, ಪರಿಶುದ್ಧನೇ ಮಹಾಪರಿಶುದ್ಧನೇ ಸ್ತೋತ್ರ, ಉನ್ನತನು ಮಹಾನತನಾದ ಯೇಸುವೆ ಸ್ತೋತ್ರಪ್ಪ. ಅಪ್ಪ ಈ ವಾಕ್ಯದ ಭಾಗದಲ್ಲಿ ಕರ್ತನಪ್ಪ, ಕಣ್ಣು ಶರೀರದ ದೀಪವಾಗಿದೆ. ಆದ ಕಾರಣ ನಿನ್ನ ಕಣ್ಣು ಶುದ್ಧವಾಗಿದ್ದರೆ ನಿನ್ನ ಶರೀರವನ್ನು ಎಲ್ಲ ಬೆಳಕಾಗಿರುವುದು ಅಂತ ಹೇಳಿದಿಲ್ಲ ರಾಜ. ಹೌದಪ್ಪ, ಈ ಸಾಮ್ಯದ ಮೂಲಕವಾಗಿ ರಾಜ ಅರ್ಥ ಸತ್ಯಾರ್ಥ ಗೂಢಾರ್ಥಗಳನ್ನು ಪ್ರಕಟಣೆಗಳನ್ನಪ್ಪ ಈ ದಿನ ತಿಳಿಸ್ಪಡಿಸಕ್ಕಾಗಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಪ್ಪ. ಇನ್ನು ಮುಂದಿನ ದಿನಗಳಲ್ಲೂ ಇದೇ ರೀತಿಗೆ ಅನೇಕ ಅರ್ಥಗಳನ್ನು ತಿಳಿಪಡಿಸುವಂತೆ ಸಹಾಯ ಮಾಡು. ಪರಿಶುದ್ಧಾತ್ಮನೇ, ಎಲ್ಲ ವಿಷಯಗಳಲ್ಲಿ ಸಹಾಯಕನಾಗಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ. ಅಪ್ಪ, ನಾವು ಕಣ್ಣಿನ ನೋಡುವಂಥ ವಿಷಯಗಳಲ್ಲೂ ಪ್ರತಿಯೊಂದು ಹೋಗುವ ದಾರಿಗಳಲ್ಲೂ ಅಪ್ಪ ನಾವು ಶುದ್ಧವಾಗಿರುವಂಥ ಸಹಾಯ ಮಾಡು ರಾಜ. ಎಲ್ಲ ಕಡೆ ಕರ್ತ ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದ ವಾಕ್ಯದ ಪ್ರಕಾರ ಅಪ್ಪ, ಈ ಲೋಕಕ್ಕೆ ನೀನು ಯಾವ ರೀತಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ ಎಂಬುದಾಗಿ ಹೇಳಿದ್ಯಾ ಅಪ್ಪ. ನಿನ್ನ ಮಕ್ಕಳಾದ ನಾವು ಸಹ ಅನೇಕರಿಗೆ ಅಪ್ಪ ಒಂದು ಬೆಳಕಾಗಿ ಇರುವಂತೆ ಸಹಾಯ ಮಾಡು. ಅದು ಸಾಕ್ಷ್ಯ ಜೀವಿತ ನಡೆಸುವಂತೆ ಸಹಾಯ ಮಾಡಪ್ಪ. ಎಲ್ಲ ಸ್ತುತಿಗನ ಮಾನ ಮಹಿಮೆ ಇನ್ನೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವಳ ತಂದೆಯೇ. ಆಮೇನ್, ಆಮೇನ್.